ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನೊಂದು ಹೆಲ್ದಿ ರೆಸಿಪಿನ ಇವತ್ತು ಹೇಳ್ತಾ ಇದ್ದೀನಿ. ಏನಂತಂದರೆ ನಮ್ಮ ಕಡೆ ಇದನ್ನು ಹುಣ್ಸೊಪ್ಪು ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ. ನನಗೆ ನಿಮ್ಮ ಸೈಡ್ ಏನು ಹೇಳ್ತಾರೆ ಆ ಹೆಸರನ್ನ ಕಮೆಂಟ್ ಮಾಡಿ. ನಾನಿಲ್ಲಿ ಕಡಲೆಕಾಳು, ಹೆಸರುಕಾಳು ಮತ್ತು ಹುರುಳಿಕಾಳನ್ನ ತೊಗೊಂಡ್ಬಿಟ್ಟು ನೈಟೇ ಅದನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಮಾರ್ನಿಂಗ್ ನಾನು ಎದ್ಬಿಟ್ಟು ಇವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಖಾರನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಾರಿಗೆ 4ರಿಂದ 5 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ ಮತ್ತು 2 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಖಾರ ಬೇಕಂತಂದರೆ ಇನ್ನೊಂದು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ, ಮತ್ತು ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸೊಪ್ಪನ್ನ ತೊಗೊಂಡು ಈ ಸೊಪ್ಪನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸೊಪ್ಪನ್ನ ನನಗೆ ನನ್ನ ಆಫೀಸಲ್ಲಿ ಒಬ್ಬರು ಕೊಲೀಗ್ನ ತಂದುಕೊಟ್ಟಿದ್ದು. ನಿಜವಾಗ್ಲೂ ನನಗೆ ಈ ಸೊಪ್ಪು ಏನು ಹೆಸರು ಅನ್ನೋದು ಗೊತ್ತಿಲ್ಲ. ಅವ್ರು ಏನೋ ತೆಲುಗಲ್ಲಿ ಒಂದು ಹೆಸರು ಹೇಳಿದ್ರು, ಅವ್ರಿಗೂ ಕೂಡ ಪಾಪ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಅಂತೆ. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಫಸ್ಟ್ ಟೈಮ್ ನಾನು ಇದನ್ನು ತಿಂದಿದ್ದು. ಬಟ್ ನಿಜವಾಗ್ಲೂ ಚೆನ್ನಾಗಿತ್ತು. ಇವಾಗ ಸೊಪ್ಪನ್ನೆಲ್ಲ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ನೈಟೇ ನೆನೆಸಿಟ್ಟಿದ್ದು ಕಾಳು ನೋಡಿ ಎಲ್ಲ ಚೆನ್ನಾಗಿ ಇದಾಗಿದೆ, ನೆನ್ಕೊಂಡಿದೆ. ಇವಾಗ ನಾನು ಇದನ್ನು ಬೇಯಿಸೋಕೆ ಇಡ್ತಾ ಇದ್ದೀನಿ ಕಾಳುಗಳನ್ನೆಲ್ಲ. ಇವಾಗ ನಾನು ಆದಷ್ಟು ಕಾಳುಗಳನ್ನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ನಾನು ಇವಾಗ ಅದ್ರ ಜೊತೆಗೆ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಇದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಬಿಟ್ಟು ಇದನ್ನು ನಾನು ಬೇಯಿಸ್ತೀನಿ. ಒಂದು 2ರಿಂದ 3 ವಿಷಲ್ ಚೆನ್ನಾಗಿ ಬೇಯಿಸ್ತೀನಿ ಇದನ್ನು. ಇವಾಗ ವಿಷಲ್ ಆದಮೇಲೆ ಇದನ್ನು ಪಕ್ಕಕ್ಕೆ ತೆಗೆದುಬಿಟ್ಟು ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಹಾಕೋತೀನಿ, ಮತ್ತು ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ಅದಕ್ಕೆ ಆನಿಯನ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಆನಿಯನ್ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೊತೀನಿ. ಮತ್ತು ಇವಾಗ ಟೊಮೊಟೊನ ಹಾಕ್ಕೊತೀನಿ. ಇದೆಲ್ಲ ಆದಮೇಲೆ ನಾನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಹಳದಿನ ಹಾಕ್ಬಿಟ್ಟು ಇವಾಗ ನಾನು ಸಾಂಬಾರು ಪೌಡರ್ನ ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ನ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟೇ ಸಿಂಪಲ್ ಸಾಂಬಾರು. ಇದನ್ನು ನಾವು ಚಪಾತಿಗೂ ತಿನ್ಬೋದು, ಮತ್ತು ಚಪಾತಿ, ರೊಟ್ಟಿ ಇಲ್ಲ ಅಂತಂದರೆ ರೈಸ್ಗೂ ಕೂಡ ನಾವು ಸರ್ವ್ ಮಾಡ್ಕೋಬೋದು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದನ್ನು ಕುದಿಸ್ತಾ ಇದೆ, ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ಇನ್ನು ನೈಟ್ ಇದನ್ನು ಏನಾದರೂ ನೀವು ತಿಂತೀರ ಅಂದರೆ ಇದಕ್ಕೊಂದು ಈರುಳ್ಳಿ, ಸ್ವಲ್ಪ ಕಾಯಿನ ಹಾಕ್ಕೊಂಡು ಇನ್ನೂ ಸ್ವಲ್ಪ ಕುದಿಸ್ಕೊಂಡಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೀವು ಒನ್ಸ್ ಮನೇಲಿ ಟ್ರೈ ಮಾಡಿ. ನಾನಿವಾಗ ಯಾವ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ, ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದು ನನಗಂತೂ ಗೊತ್ತಿಲ್ಲ, ನನಗೂ ಗೊತ್ತಾಗಲಿ. ಥ್ಯಾಂಕ್ ಯು.